ಮೈಸೂರಿನ ಮೂಡ 50-50 ಹಗರಣ ದೊಡ್ಡ ಮಟ್ಟದ ಸದ್ದನ್ನು ರಾಜ್ಯಾದ್ಯಂತ ಮಾಡಿತ್ತು. ದೇಶದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಕೂಡ ಈ ಒಂದು ಪ್ರಕರಣದಲ್ಲಿ ಅಲುಗಾಡಿತ್ತು. ಇದೀಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣದ ಅಂದರೆ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳ ವಿಚಾರದಲ್ಲಿ ಒಂದು ಸ್ಫೋಟಕ ಮಹತ್ವದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಒಂದು ಏಕಸದಸ್ಯ ವಿಚಾರಣಾ ಆಯೋಗ ಹಾಗೂ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. 2023 ಹಾಗೂ ಮಾರ್ಚ್ 13ರ ನಂತರದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಸುಮಾರು 1100 50-50 ಅನುಪಾತದ ಸೈಟ್ಗಳನ್ನ ರದ್ದತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಒಂದು 1100 ಸೈಟ್ಗಳ ಒಂದು ಮೌಲ್ಯವನ್ನ ಲೆಕ್ಕ ಹಾಕೋದಾದ್ರೆ ಸುಮಾರು 2,000 ಕೋಟಿಗೂ ಅಧಿಕ ಮೌಲ್ಯದ ಒಂದು ಸೈಟ್ಗಳು ಅನ್ನುವಂಥದ್ದನ್ನ ಈಗ ಸದ್ಯ ಅಂದಾಜಿಸಲಾಗ್ತಾ ಇರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಮೂಡ ಹಗರಣದ ದೂರುದಾರರು ಮತ್ತು ಹೋರಾಟಗಾರರು ಏನಿದ್ರು ಇವರೆಲ್ಲರಿಗೂ ಕೂಡ ಈಗ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಈ ಕ್ಷಣಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ಕಾರದ ಆದೇಶವನ್ನ ನೋಡ್ತಾ ಹೋದ್ರೆ ಈಗಾಗಲೇ ಕ್ರಯಪತ್ರವನ್ನ ನೀಡಿರ್ತಕ್ಕಂತಹ ನಿವೇಶನಗಳಿಂದವೆ ಆ ಒಂದು ಕ್ರಯಪತ್ರಗಳನ್ನ ರದ್ದುಪಡಿಸಬೇಕು. ಸಾಧ್ಯವಾದಂತಹ ಸಂದರ್ಭದಲ್ಲಿ ಕೋರ್ಟ್ ಮೂಲಕ ಹೋಗಿ ಕೂಡ ಆ ಕ್ರಯಪತ್ರಗಳನ್ನ ರದ್ದುಪಡಿಸುವಂತ ಅವಕಾಶವನ್ನ ಮೂಡಾಗೆ ನೀಡಿರ್ತಕ್ಕಂಥದ್ದು. ಈಗಾಗಲೇ ಕ್ರಯಪತ್ರವನ್ನ ನೀಡಿಲ್ಲ, ಹೊಸದಾಗಿ ಕ್ರಯಪತ್ರಗಳನ್ನ ನೀಡಬೇಕು ಅನ್ನುವಂತಹ ಒಂದು ನಿವೇಶನಗಳಿಗೆ ಕ್ರಯಪತ್ರವನ್ನ ನೀಡಬಾರ್ದು. ಈಗಾಗಲೇ ಖಾತೆ ಆಗಿಲ್ಲದೆ ಇರೋ ಒಂದು ನಿವೇಶನಗಳಿಗೆ ಖಾತೆಯನ್ನ ಮಾಡಿಕೊಡ್ಬಾರ್ದು. ಖಾತೆ ಆಗಿದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ಗ್ರಾಮ ಪಂಚಾಯಿತಿ, ನಗರಸಭೆ ಈ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆಗಿರ್ತಕ್ಕಂತಹ ಖಾತೆಯನ್ನ ರದ್ದುಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂತಹದ್ದು. ಪ್ರಮುಖವಾಗಿ ಇಲ್ಲಿ ಈ ಒಂದು ವಿಚಾರದಲ್ಲಿ ಚರ್ಚೆಗೆ ಬರುವಂತದ್ದು ಅಂದ್ರೆ ಸಿದ್ದರಾಮಯ್ಯನವರ 14 ನಿವೇಶನಗಳು. ಸಿದ್ದರಾಮಯ್ಯನವರ 14 ನಿವೇಶನ ಈ ಒಂದು ವಾಪಸ್ ಕೊಟ್ಟಂತ ನಿವೇಶನಗಳು ಈ ಒಂದು 1100 ಸೈಟ್ಗಳಲ್ಲಿ ಇದೆಯಾ ಅಂತ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಈ ಸಿದ್ದರಾಮಯ್ಯನವರ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದು 2021-22ರ ಸಂದರ್ಭದಲ್ಲಿ. ಇದು ಆದೇಶ ಬಂದಿರತಕ್ಕಂಥದ್ದು 2023 ಮಾರ್ಚ್ 14ರ ನಂತರದಲ್ಲಿ. ಈ ಒಂದು ಆದೇಶದಲ್ಲಿ ಅದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದರ ಹಿಂದೆ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳ ಕುರಿತು ಕೂಡ ಕ್ರಮ ವಹಿಸಲಾಗುವುದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಒಂದು ವೇಳೆ ಈ ಒಂದು ಇದೇ ಮಾದರಿನಲ್ಲಿ ಆ ಒಂದು 2023ರ ಒಳಗಾಗಿ ವಿಚಾರಣೆ ಆಗಿರ್ತಕ್ಕಂಥ ಸೈಟ್ಗಳಿಗೂ ಕೂಡ ರದ್ದತಿ ಆದೇಶ ಬಂದ್ರೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕ್ಲೀನ್ ಚೀಟ್ ಪಡೆದಿರತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ಕಾನೂನು ಕುಣಿಕೆ ತೊಂದರೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಆಗಬಹುದು ಅನ್ನುವಂಥ ವಿಚಾರಗಳು ಕೂಡ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಸಣ್ಣ ಮಟ್ಟದ ಈ ಒಂದು ಆದೇಶದಲ್ಲಿ ಸಣ್ಣ ಮಟ್ಟದ ಎಡವಟ್ಟು ಕೂಡ ಆಗಿರ್ತಕ್ಕಂಥದ್ದು. ಬದಲಿ ನಿವೇಶನ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. 2023 ಮಾರ್ಚ್ 14ರ ನಂತರದಲ್ಲಿ 1100 ಬದಲಿ ನಿವೇಶನಗಳನ್ನ ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಮೂಡ ಹಗರಣದ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರ್ತಕ್ಕಂತಹ ಸೈಟ್ ನಿವೇಶನಗಳು ಅನ್ನುವಂಥದ್ದನ್ನ ಮುದ್ರಣ ಮಾಡಬೇಕಾಗಿತ್ತು. ಆದ್ರೆ ಬದಲಿ ನಿವೇಶನ ಅಂತ ಹೇಳಿ ತಪ್ಪಾಗಿ ಮುದ್ರಣ ಆಗಿದೆ. ಈ ಒಂದು ಆದೇಶವನ್ನ ಪುನರ್ ಪರಿಶೀಲಿಸಿ ಮರು ಆದೇಶವನ್ನು ಹೊರಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಅವರು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಬದಲಿ ನಿವೇಶನ ಅಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರ ಪತ್ನಿ ಜಮೀನನ್ನ ಕಳೆದುಕೊಂಡಿದ್ದಂಥದ್ದು ಹಳೆ ಕೆಸರೆ ಭಾಗದಲ್ಲಿ. ಆದ್ರೆ ಅವರಿಗೆ ಸೈಟ್ ಅನ್ನ ನಿವೇಶನವನ್ನ ಕೊಟ್ಟಿರ್ತಕ್ಕಂಥದ್ದು ವಿಜಯನಗರ ಭಾಗದಲ್ಲಿ. ಅಲ್ಲಿ ರೂಲ್ಸ್ ನ ಪ್ರಕಾರ ಎಲ್ಲಿ ಕಳ್ಕೊಂಡಿರ್ತಾರೆ ಅದೇ ಜಾಗದಲ್ಲಿ ಕೊಡಬೇಕು ಅನ್ನುವಂಥದ್ದು. ಅಲ್ಲಿ ಆ ಒಂದು ನಿವೇಶನದಲ್ಲಿ ಅಥವಾ ಜಮೀನಿನಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಒಂದು ಅರ್ಜಿಯನ್ನ ಹಾಕಿ ಬೇರೆ ಕಡೆಯಲ್ಲಿ ಸೈಟ್ ಅನ್ನ ನಿಯಮಾನುಸಾರವಾಗಿ ಪಡ್ಕೊಳ್ಬಹುದು. ಆ ಒಂದು ಸೈಟ್ಗಳಿಗೆ ಬದಲಿ ನಿವೇಶನ ಅಂತ ಹೇಳಲಾಗುತ್ತೆ. ಆ ಒಂದು ಬದಲಿ ನಿವೇಶನಗಳನ್ನ 1100 ಸಂಖ್ಯೆಯಲ್ಲಿ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಆದೇಶ ಅಂದ್ರೆ ಬದಲಿ ನಿವೇಶನ ಅನ್ನುವಂತಹ ಜಾಗದಲ್ಲಿ 50-50 ಅನುಪಾತದಲ್ಲಿ ನೀಡಿರ್ತಕ್ಕಂಥ ನಿವೇಶನ ಅನ್ನುವಂಥದ್ದನ್ನ ಪುನರ್ ಪರಿಶೀಲಿಸಿ ಆದೇಶವನ್ನು ಹೊರಡಿಸಬೇಕು ಅನ್ನುವಂಥದ್ದನ್ನು ಕೂಡ ಈಗ ಮೂಡ ಹಗರಣದ ದೂರುದಾರರು ಮತ್ತು ಹೋರಾಟಗಾರರು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಕುರಿತಂತೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿದೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ.